ಬ್ಯಾಕ್. ಇಡೀ ಊರೆಲ್ಲ ಗುಂಡಿ ಬಿದ್ದಾಯ್ತು ಬೆಂಗಳೂರಲ್ಲಿ. ಈಗ ವಿಧಾನಸೌಧದ ಎದುರೇ ಬೃಹತ್ ಗುಂಡಿ ಬಿದ್ದಿದೆ ರಸ್ತೆಯಲ್ಲಿ. ಅಲ್ಲಿ ಪೈಪ್ ಲೀಕ್ ಆಗ್ತಾ ಒಂದು ತಿಂಗಳಾಗಿದೆ, ನೀರು ಸೋರ್ ಹೋಗ್ತಾ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಪದೇ ಪದೇ ವರದಿ ಮಾಡಿತ್ತು. ರಸ್ತೆಯಲ್ಲಿ ನಿರಂತರವಾಗಿ ನೀರು ಹರಿತಾ ಇದೆ, ಜೊತೆಗೆ ಅಲ್ಲಿ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚೋದಕ್ಕೆ ಜಿಬಿಎಸ್ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ನೀರು ಸೋರಿಕೆ ತಡೆಯೋದಕ್ಕೆ ಜಲಮಂಡಳಿ ಕೂಡ ಕ್ರಮ ಕೈಗೊಳ್ಳಲಿಲ್ಲ. ಇದೀಗ ಖುದ್ದು ವಿಧಾನಸೌಧದಿಂದ ಇದಕ್ಕೆ ಆದೇಶವನ್ನ ಕೊಡಬೇಕಾಯಿತು. ಸರ್, ವಿಧಾನಸೌಧ ಮನೆ ಈ ತರ ಪ್ರಾಬ್ಲಮ್ ಆಗ್ತಾ ಇದ್ರೆ ಜನರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಸರ್. ನಾನು ಒಂದು ವಾರದಿಂದ ನೋಡ್ತಾ ಇದ್ದೆ ಸರ್, ವಿಧಾನಸೌಧದ ಮುಂದೆ ಈ ತರ ಆಗ್ತಾ ಇರಲ್ಲ, ಭಾಳ ಬೇಜಾರಾಯ್ತು ಸರ್. ನನಗೆ ನೋಡಿ ಜನಗಳೆಲ್ಲ ಇದು ಮಾಡ್ತಾರೆ ಸರ್. ಸಮಸ್ಯೆ ಇಲ್ಲ ಸರ್, ಯಾರು ಕೇಳಿರಲಿಲ್ಲ ಹೇಳಿಲ್ಲ ಸರ್. ಅಲ್ಲಿ ಚರಂಡಿ ಬಗ್ಗೆ ನೋಡಿ, ಅಲ್ಲಿ ದುರ್ವಾಸನೆ ನಡೀತೈತೆ. ಇಂಥ ವಿಧಾನಸೌಧ ಮೇಲೆ ಈಗ ಆಗ್ತಾ ಇರಬೇಕಾದ್ರೆ ಬೇರೆ ಕಡೆ ಏನು ಪ್ರಾಬ್ಲಮ್. ರಸ್ತೆಯಲ್ಲಿ ಗುಂಡಿ ಪ್ರತ್ಯಕ್ಷ ಆಗಿದ್ರು, ಅದೇ ರಸ್ತೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರುವುದನ್ನ ನಿಮ್ಗೆ ನೇರ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಇದು ವಿಧಾನಸೌಧ ಹಾಗೂ ವಿಕಾಸಸೌಧ ಮುಂಭಾಗದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇಲ್ಲಿ ವಿಧಾನಸೌಧ ಮುಂಭಾಗದ ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದೆ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವಿರಾರು ವಾಹನಗಳ ಓಡಾಟ ಕಾಣುತ್ತೆ. ಜೊತೆಗೆ ದೇಶ ವಿದೇಶದ ಪ್ರವಾಸಿಗರು ಕೂಡ ವಿಧಾನಸೌಧ ಹತ್ರ ಬಂದು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸಿಎಂ ಡಿಸಿಎಂ ನಿತ್ಯವೂ ಕೂಡ ಓಡಾಡುವಂತಹ ರಸ್ತೆ ಇದು. ಇಲ್ಲಿ ನೋಡಿ, ಅಂದ್ರೆ ಒಂದು ಕಡೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದೆ. ಯಾವುದೇ ರೀತಿಯ ಅಪಘಾತ ಆಗಬಾರದು ಅನ್ನೋ ಕಾರಣಕ್ಕೆ ಹಲ್ಸೂರು ಗೇಟ್ ಸಂಚಾರಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಅಳವಡಿಕೆಯನ್ನು ಮಾಡಿದ್ದಾರೆ. ಬಟ್ ಇಷ್ಟಾದ್ರೂ ಕೂಡ ನಿತ್ಯವೂ ಕೂಡ ಸಿಎಂ ಡಿಸಿಎಂ ಓಡಾಡುವಂತಹ ರಸ್ತೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದೆ. ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಈ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕಣ್ಣಿದ್ರು ಕೂಡ ಕುರುಡರಂತೆ ವರ್ತಿಸುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಇದೀಗ ಇಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ಊರೆಲ್ಲ ಗುಂಡಿ ಬಿದ್ದಾಯ್ತು ಬೆಂಗಳೂರಲ್ಲಿ. ಈಗ ವಿಧಾನಸೌಧದ ಎದುರೇ ಬೃಹತ್ ಗುಂಡಿ ಬಿದ್ದಿದೆ ರಸ್ತೆಯಲ್ಲಿ. ಅಲ್ಲಿ ಪೈಪ್ ಲೀಕ್ ಆಗ್ತಾ ಒಂದು ತಿಂಗಳಾಗಿದೆ, ನೀರು ಸೋರ್ ಹೋಗ್ತಾ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಪದೇ ಪದೇ ವರದಿ ಮಾಡಿತ್ತು. ರಸ್ತೆಯಲ್ಲಿ ನಿರಂತರವಾಗಿ ನೀರು ಹರಿತಾ ಇದೆ, ಜೊತೆಗೆ ಅಲ್ಲಿ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚೋದಕ್ಕೆ ಜಿಬಿಎಸ್ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ನೀರು ಸೋರಿಕೆ ತಡೆಯೋದಕ್ಕೆ ಜಲಮಂಡಳಿ ಕೂಡ ಕ್ರಮ ಕೈಗೊಳ್ಳಲಿಲ್ಲ. ಇದೀಗ ಖುದ್ದು ವಿಧಾನಸೌಧದಿಂದ ಇದಕ್ಕೆ ಆದೇಶವನ್ನ ಕೊಡಬೇಕಾಯಿತು. ಸರ್, ವಿಧಾನಸೌಧ ಮನೆ ಈ ತರ ಪ್ರಾಬ್ಲಮ್ ಆಗ್ತಾ ಇದ್ರೆ ಜನರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಸರ್. ನಾನು ಒಂದು ವಾರದಿಂದ ನೋಡ್ತಾ ಇದ್ದೆ ಸರ್, ವಿಧಾನಸೌಧದ ಮುಂದೆ ಈ ತರ ಆಗ್ತಾ ಇರಲ್ಲ, ಭಾಳ ಬೇಜಾರಾಯ್ತು ಸರ್. ನನಗೆ ನೋಡಿ ಜನಗಳೆಲ್ಲ ಇದು ಮಾಡ್ತಾರೆ ಸರ್. ಸಮಸ್ಯೆ ಇಲ್ಲ ಸರ್, ಯಾರು ಕೇಳಿರಲಿಲ್ಲ ಹೇಳಿಲ್ಲ ಸರ್. ಅಲ್ಲಿ ಚರಂಡಿ ಬಗ್ಗೆ ನೋಡಿ, ಅಲ್ಲಿ ದುರ್ವಾಸನೆ ನಡೀತೈತೆ. ಇಂಥ ವಿಧಾನಸೌಧ ಮೇಲೆ ಈಗ ಆಗ್ತಾ ಇರಬೇಕಾದ್ರೆ ಬೇರೆ ಕಡೆ ಏನು ಪ್ರಾಬ್ಲಮ್. ರಸ್ತೆಯಲ್ಲಿ ಗುಂಡಿ ಪ್ರತ್ಯಕ್ಷ ಆಗಿದ್ರು, ಅದೇ ರಸ್ತೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರುವುದನ್ನ ನಿಮ್ಗೆ ನೇರ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಇದು ವಿಧಾನಸೌಧ ಹಾಗೂ ವಿಕಾಸಸೌಧ ಮುಂಭಾಗದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇಲ್ಲಿ ವಿಧಾನಸೌಧ ಮುಂಭಾಗದ ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದೆ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವಿರಾರು ವಾಹನಗಳ ಓಡಾಟ ಕಾಣುತ್ತೆ. ಜೊತೆಗೆ ದೇಶ ವಿದೇಶದ ಪ್ರವಾಸಿಗರು ಕೂಡ ವಿಧಾನಸೌಧ ಹತ್ರ ಬಂದು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸಿಎಂ ಡಿಸಿಎಂ ನಿತ್ಯವೂ ಕೂಡ ಓಡಾಡುವಂತಹ ರಸ್ತೆ ಇದು. ಇಲ್ಲಿ ನೋಡಿ, ಅಂದ್ರೆ ಒಂದು ಕಡೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದೆ. ಯಾವುದೇ ರೀತಿಯ ಅಪಘಾತ ಆಗಬಾರದು ಅನ್ನೋ ಕಾರಣಕ್ಕೆ ಹಲ್ಸೂರು ಗೇಟ್ ಸಂಚಾರಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಅಳವಡಿಕೆಯನ್ನು ಮಾಡಿದ್ದಾರೆ. ಬಟ್ ಇಷ್ಟಾದ್ರೂ ಕೂಡ ನಿತ್ಯವೂ ಕೂಡ ಸಿಎಂ ಡಿಸಿಎಂ ಓಡಾಡುವಂತಹ ರಸ್ತೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದೆ. ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಈ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕಣ್ಣಿದ್ರು ಕೂಡ ಕುರುಡರಂತೆ ವರ್ತಿಸುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಇದೀಗ ಇಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ಊರೆಲ್ಲ ಗುಂಡಿ ಬಿದ್ದಾಯ್ತು ಬೆಂಗಳೂರಲ್ಲಿ. ಈಗ ವಿಧಾನಸೌಧದ ಎದುರೇ ಬೃಹತ್ ಗುಂಡಿ ಬಿದ್ದಿದೆ ರಸ್ತೆಯಲ್ಲಿ. ಅಲ್ಲಿ ಪೈಪ್ ಲೀಕ್ ಆಗ್ತಾ ಒಂದು ತಿಂಗಳಾಗಿದೆ, ನೀರು ಸೋರ್ ಹೋಗ್ತಾ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಪದೇ ಪದೇ ವರದಿ ಮಾಡಿತ್ತು. ರಸ್ತೆಯಲ್ಲಿ ನಿರಂತರವಾಗಿ ನೀರು ಹರಿತಾ ಇದೆ, ಜೊತೆಗೆ ಅಲ್ಲಿ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚೋದಕ್ಕೆ ಜಿಬಿಎಸ್ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ನೀರು ಸೋರಿಕೆ ತಡೆಯೋದಕ್ಕೆ ಜಲಮಂಡಳಿ ಕೂಡ ಕ್ರಮ ಕೈಗೊಳ್ಳಲಿಲ್ಲ. ಇದೀಗ ಖುದ್ದು ವಿಧಾನಸೌಧದಿಂದ ಇದಕ್ಕೆ ಆದೇಶವನ್ನ ಕೊಡಬೇಕಾಯಿತು.
ಸರ್ ವಿಧಾನಸೌಧ ಮುಂದೆ ಈ ತರ ಪ್ರಾಬ್ಲಮ್ ಆಗ್ತಿದ್ರೆ ಜನರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಸರ್. ನಾನು ಒಂದು ವಾರದಿಂದ ನೋಡ್ತಾ ಇದ್ದೆ ಸರ್. ವಿಧಾನಸೌಧ ಮುಂದೆ ಈ ತರ ಆಗ್ತಾ ಇರಲ್ಲ, ಭಾಳ ಬೇಜಾರಾಯ್ತು ಸರ್. ನನಗೆ ನೋಡಿ ಜನಗಳೆಲ್ಲ ಇದು ಮಾಡ್ತಾರೆ ಸರ್. ಸಮಸ್ಯೆ ಇಲ್ಲ ಸರ್, ಯಾರು ಕೇಳೋದಿಲ್ಲ ಹೇಳಿಲ್ಲ ಸರ್. ಅಲ್ಲಿ ಚರಂಡಿ ಬಗ್ಗೆ ನೋಡಿ, ಅಲ್ಲಿ ದುರ್ವಾಸನೆ ನಡೀತೈತೆ. ಇಂಥ ವಿಧಾನಸೌಧ ಮೇಲೆ ಈಗ ಆಗ್ತಾ ಇರ್ಬೇಕಾದ್ರೆ ಬೇರೆ ಕಡೆ ಏನು ಪ್ರಾಬ್ಲಮ್. ರಸ್ತೆಯಲ್ಲಿ ಗುಂಡಿ ಪ್ರತ್ಯಕ್ಷ ಆಗಿದ್ರು, ಅದೇ ರಸ್ತೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರುವುದನ್ನ ನಿಮ್ಗೆ ನೇರ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಇದು ವಿಧಾನಸೌಧ ಹಾಗೂ ವಿಕಾಸಸೌಧ ಮುಂಭಾಗದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇಲ್ಲಿ ವಿಧಾನಸೌಧ ಮುಂಭಾಗದ ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದೆ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವಿರಾರು ವಾಹನಗಳ ಓಡಾಟ ಕಾಣುತ್ತೆ. ಜೊತೆಗೆ ದೇಶ ವಿದೇಶದ ಪ್ರವಾಸಿಗರು ಕೂಡ ವಿಧಾನಸೌಧ ಹತ್ರ ಬಂದು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸಿಎಂ ಡಿಸಿಎಂ ನಿತ್ಯವೂ ಕೂಡ ಓಡಾಡುವಂತಹ ರಸ್ತೆ ಇದು. ಇಲ್ಲಿ ನೋಡಿ, ಅಂದ್ರೆ ಒಂದು ಕಡೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದೆ. ಯಾವುದೇ ರೀತಿಯ ಅಪಘಾತ ಆಗಬಾರದು ಅನ್ನೋ ಕಾರಣಕ್ಕೆ ಹಲ್ಸೂರು ಗೇಟ್ ಸಂಚಾರಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಅಳವಡಿಕೆಯನ್ನು ಮಾಡಿದ್ದಾರೆ. ಬಟ್ ಇಷ್ಟಾದ್ರೂ ಕೂಡ ನಿತ್ಯ ಕೂಡ ಸಿಎಂ ಡಿಸಿಎಂ ಓಡಾಡುವಂತಹ ರಸ್ತೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದೆ. ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಈ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕಣ್ಣಿದ್ರು ಕೂಡ ಕುರುಡರಂತೆ ವರ್ತಿಸುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಇದೀಗ ಇಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ಊರೆಲ್ಲ ಗುಂಡಿ ಬಿದ್ದಾಯ್ತು ಬೆಂಗಳೂರಲ್ಲಿ. ಈಗ ವಿಧಾನಸೌಧದ ಎದುರೇ ಬೃಹತ್ ಗುಂಡಿ ಬಿದ್ದಿದೆ ರಸ್ತೆಯಲ್ಲಿ. ಅಲ್ಲಿ ಪೈಪ್ ಲೀಕ್ ಆಗ್ತಾ ಒಂದು ತಿಂಗಳಾಗಿದೆ, ನೀರು ಸೋರ್ ಹೋಗ್ತಾ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಪದೇ ಪದೇ ವರದಿ ಮಾಡಿತ್ತು. ರಸ್ತೆಯಲ್ಲಿ ನಿರಂತರವಾಗಿ ನೀರು ಹರಿತಾ ಇದೆ, ಜೊತೆಗೆ ಅಲ್ಲಿ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚೋದಕ್ಕೆ ಜಿಬಿಎಸ್ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ನೀರು ಸೋರಿಕೆ ತಡೆಯೋದಕ್ಕೆ ಜಲಮಂಡಳಿ ಕೂಡ ಕ್ರಮ ಕೈಗೊಳ್ಳಲಿಲ್ಲ. ಇದೀಗ ಖುದ್ದು ವಿಧಾನಸೌಧದಿಂದ ಇದಕ್ಕೆ ಆದೇಶವನ್ನ ಕೊಡಬೇಕಾಯಿತು. ಸರ್ ವಿಧಾನಸೌಧ ಮುಂದೆ ಈ ತರ ಪ್ರಾಬ್ಲಮ್ ಆಗ್ತಿದ್ರೆ ಜನರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಸರ್. ನಾನು ಒಂದು ವಾರದಿಂದ ನೋಡ್ತಾ ಇದ್ದೆ ಸರ್. ವಿಧಾನಸೌಧ ಮುಂದೆ ಈ ತರ ಆಗ್ತಾ ಇರಲ್ಲ, ಭಾಳ ಬೇಜಾರಾಯ್ತು ಸರ್. ನನಗೆ ನೋಡಿ ಜನಗಳೆಲ್ಲ ಇದು ಮಾಡ್ತಾರೆ ಸರ್. ಸಮಸ್ಯೆ ಇಲ್ಲ ಸರ್, ಯಾರು ಕೇಳೋದಿಲ್ಲ ಹೇಳಿಲ್ಲ ಸರ್. ಅಲ್ಲಿ ಚರಂಡಿ ಬಗ್ಗೆ ನೋಡಿ, ಅಲ್ಲಿ ದುರ್ವಾಸನೆ ನಡೀತೈತೆ. ಇಂಥ ವಿಧಾನಸೌಧ ಮೇಲೆ ಈಗ ಆಗ್ತಾ ಇರ್ಬೇಕಾದ್ರೆ ಬೇರೆ ಕಡೆ ಏನು ಪ್ರಾಬ್ಲಮ್. ರಸ್ತೆಯಲ್ಲಿ ಗುಂಡಿ ಪ್ರತ್ಯಕ್ಷ ಆಗಿದ್ರು, ಅದೇ ರಸ್ತೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರುವುದನ್ನ ನಿಮ್ಗೆ ನೇರ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಇದು ವಿಧಾನಸೌಧ ಹಾಗೂ ವಿಕಾಸಸೌಧ ಮುಂಭಾಗದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇಲ್ಲಿ ವಿಧಾನಸೌಧ ಮುಂಭಾಗದ ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದೆ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವಿರಾರು ವಾಹನಗಳ ಓಡಾಟ ಕಾಣುತ್ತೆ. ಜೊತೆಗೆ ದೇಶ ವಿದೇಶದ ಪ್ರವಾಸಿಗರು ಕೂಡ ವಿಧಾನಸೌಧ ಹತ್ರ ಬಂದು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸಿಎಂ ಡಿಸಿಎಂ ನಿತ್ಯವೂ ಕೂಡ ಓಡಾಡುವಂತಹ ರಸ್ತೆ ಇದು. ಇಲ್ಲಿ ನೋಡಿ, ಅಂದ್ರೆ ಒಂದು ಕಡೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇದೆ. ಯಾವುದೇ ರೀತಿಯ ಅಪಘಾತ ಆಗಬಾರದು ಅನ್ನೋ ಕಾರಣಕ್ಕೆ ಹಲ್ಸೂರು ಗೇಟ್ ಸಂಚಾರಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಅಳವಡಿಕೆಯನ್ನು